ರಾಮಾಯಣದಲ್ಲಿ ಎಲ್ಲರೂ ನೋಡಿರುವ ಒಂದು ದೃಶ್ಯವಿದೆ. ಶ್ರೀರಾಮನು ತನ್ನ ಉಂಗುರವನ್ನು ಹನುಮಂತನಿಗೆ ಕೊಡ್ತಾನೆ. ಆದರೆ ಈ ಉಂಗುರವನ್ನು ಹನುಮಂತ ಕೈಯಲ್ಲಿ ಹಿಡಿಯಲಿಲ್ಲ, ಕುತ್ತಿಗೆಯಲ್ಲಿ ಕೂಡ ಹಾಕಲಿಲ್ಲ. ಅದನ್ನು ತನ್ನ ಬಾಯಿಯಲ್ಲಿ ಇಟ್ಟುಕೊಂಡು ಸಮುದ್ರವನ್ನು ದಾಟಿದನು. ಆದರೆ ಯಾಕೆ ದೇವರ ಉಂಗುರವನ್ನು ಬಾಯಿಯಲ್ಲಿ ಇಟ್ಟುಕೊಳ್ಳುವುದು ಎಷ್ಟು ಸರಿ? ಇದರ ಹಿಂದೆ ಅತ್ಯಂತ ಗಂಭೀರವಾದ ಕಾರಣವಿದೆ. ಇಂದು ರಾಮಾಯಣದ ಕೆಲವೊಂದು ಅಪರೂಪದ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಇಂದು ನಾವು ತಿಳಿದುಕೊಳ್ಳುವುದೇ ಹನುಮಂತನು ಶ್ರೀರಾಮನ ಉಂಗುರವನ್ನು ಯಾಕೆ ಬಾಯಿಯಲ್ಲಿ ಇಟ್ಟುಕೊಂಡನು. ಈ ಘಟನೆಯ ಬಗ್ಗೆ ರಾಮಚರಿತ ಮಾನಸ, ವಾಲ್ಮೀಕಿ ರಾಮಾಯಣ ಮತ್ತು ಧಾರ್ಮಿಕ ಸಂಪ್ರದಾಯಗಳು ಏನು ಹೇಳುತ್ತವೆ? ರಾಮನು ಉಂಗುರ ಕೊಟ್ಟಿದ್ದು ಯಾಕೆ? ವಾನರ ಸೇನೆ ಸೀತಾಮಾತೆಯನ್ನು ಹುಡುಕಲು 4 ದಿಕ್ಕುಗಳಿಗೆ ಹೊರಟಾಗ ದಕ್ಷಿಣ ದಿಕ್ಕಿನ ತಂಡದಲ್ಲಿ ಹನುಮಂತ ಇದ್ದನು. ಶ್ರೀರಾಮನಿಗೆ ಒಂದು ನಂಬಿಕೆ ಇತ್ತು. ಸೀತೆಯನ್ನು ಹುಡುಕುವ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಲ್ಲವನು ಹನುಮಂತ ಮಾತ್ರ. ಆದರೆ ಲಂಕೆಯಲ್ಲಿ ಹನುಮಂತನನ್ನು ನೋಡಿದಾಗ ಸೀತಾಮಾತೆ ಅವನನ್ನು ನಂಬುವುದಾದರೂ ಹೇಗೆ? ಅದಕ್ಕಾಗಿ ಶ್ರೀರಾಮನು ತನ್ನ ಹೆಸರಿನ ಗುರುತಾದ ರಾಜಮುದ್ರೆ ಉಂಗುರವನ್ನು ಹನುಮಂತನಿಗೆ ಕೊಟ್ಟರು. ಈ ಉಂಗುರವನ್ನು ನೋಡಿದ ತಕ್ಷಣ ಅದು ರಾಮರ ದೂತನೆಂಬುದು ಸೀತಾಮಾತೆ ಅರಿತುಕೊಳ್ಳಬೇಕಾಗಿತ್ತು. ಉಂಗುರವನ್ನು ಬಾಯಿಯಲ್ಲಿ ಇಟ್ಟಿದ್ದು ಯಾಕೆ? ಇಲ್ಲಿ ಅನೇಕರಿಗೆ ಆಶ್ಚರ್ಯವಾಗುವ ಪ್ರಶ್ನೆ ಬರುತ್ತದೆ. ಹನುಮಂತನು ಉಂಗುರವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗಬಹುದಿತ್ತಲ್ಲವೇ? ಇಲ್ಲ. ಏಕೆಂದರೆ ಮಹೇಂದ್ರ ಪರ್ವತದಿಂದ ಲಂಕೆಗೆ ಹಾರುವ ಪ್ರಯಾಣ ಸಾಮಾನ್ಯವಾಗಿರಲಿಲ್ಲ. ಅದು ಸುಮಾರು 100 ಯೋಜನೆಗಳಷ್ಟು ಸಮುದ್ರವನ್ನು ದಾಟುವ ಅತ್ಯಂತ ಕಠಿಣ ಕಾರ್ಯವಾಗಿತ್ತು. ಈ ಪ್ರಯಾಣದ ಮಧ್ಯೆ ಹನುಮಂತನಿಗೆ 3 ದೊಡ್ಡ ಅಡೆತಡೆಗಳಿದ್ದವು. ಮೈನಾಕ ಪರ್ವತ, ಸುರಸ ನಾಗಮಾತೆ, ಸಿಂಹಿಕೆ ರಾಕ್ಷಸಿ. ಇವರೆಲ್ಲರೊಂದಿಗೆ ಹೋರಾಡಲು ತನ್ನ ದೇಹವನ್ನು ದೊಡ್ಡದಾಗಿಸಲು ಹಾಗೂ ಸಣ್ಣದಾಗಿಸಲು ಅವನ 2 ಕೈಗಳು ಸಂಪೂರ್ಣವಾಗಿ ಸ್ವತಂತ್ರವಾಗಿರಬೇಕಾಗಿತ್ತು. ಕೈಯಲ್ಲಿ ಉಂಗುರ ಇದ್ದರೆ ಅದು ಕೆಳಗೆ ಬೀಳುವ ಸಾಧ್ಯತೆ ಇತ್ತು. ಕಪಿಯಾದ ಹನುಮಂತನಿಗೆ ಮಾನವರಂತೆ ಜೇಬುಗಳು ಕೂಡ ಇರಲಿಲ್ಲ. ಆದ್ದರಿಂದ ಅತ್ಯಂತ ಸುರಕ್ಷಿತ ಸ್ಥಳವೆಂದರೆ ತನ್ನ ಬಾಯಿ. ಇನ್ನು ಇದರ ಬಗ್ಗೆ ರಾಮಚರಿತ ಮಾನಸ ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ಗೋಸ್ವಾಮಿ ತುಳಸಿದಾಸರು ರಚಿಸಿದ ರಾಮಚರಿತ ಮಾನಸದ ಸುಂದರಕಾಂಡದಲ್ಲಿ ಪ್ರಸಿದ್ಧವಾದ ಒಂದು ಚೌಪ ಇದೆ. ಪ್ರಭು ಮುದ್ರಿಕ ಮೇಲಿ ಮುಖ ಮಾಹಿ ಜಲದಿ ಲಾಂಗಿಗಯೇ ಅಚರ ಜನಾಹಿ. ಅಂದರೆ ಪ್ರಭು ಶ್ರೀರಾಮನ ಉಂಗುರವನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಹನುಮಂತನು ಸಮುದ್ರವನ್ನು ದಾಟಿದನು. ಇದರಲ್ಲಿ ಆಶ್ಚರ್ಯವೇನಿಲ್ಲ. ಈ ಸಾಲು ಹನುಮಂತನು ಉಂಗುರವನ್ನು ಬಾಯಿಯಲ್ಲಿ ಇಟ್ಟುಕೊಂಡಿರುವುದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ. ಇನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಏನಿದೆ? ಆದರೆ ಒಂದು ಕುತೂಹಲಕಾರಿ ವಿಷಯವಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀರಾಮನು ಹನುಮಂತನಿಗೆ ಉಂಗುರವನ್ನು ಕೊಟ್ಟಿರುವುದನ್ನು ವಿವರಿಸಲಾಗಿದೆ. ಹನುಮಂತನು ನಂತರ ಲಂಕೆಯಲ್ಲಿ ಸೀತಾಮಾತೆಗೆ ಆ ಉಂಗುರವನ್ನು ನೀಡುತ್ತಾರೆ. ಇದರ ಆಧ್ಯಾತ್ಮಿಕ ಅರ್ಥವೇನು? ಭಕ್ತರ ಪ್ರಕಾರ ಇದಕ್ಕೆ ಒಂದು ಸುಂದರವಾದ ಸಂಕೇತವೂ ಇದೆ. ಬಾಯಿ ಎಂದರೆ ಮಾತು. ಹನುಮಂತನ ಬಾಯಿಯಲ್ಲಿ ಶ್ರೀರಾಮನ ಉಂಗುರವಿತ್ತು ಎಂದರೆ ಅವನ ಮಾತು, ಅವರ ಮನಸ್ಸು ಎಲ್ಲವೂ ರಾಮನ ಸೇವೆಗೆ ಅರ್ಪಿತವಾಗಿತ್ತು. ರಾಮನ ಸಂದೇಶವೇ ಅವರ ಜೀವನವಾಗಿತ್ತು. ಆದ್ದರಿಂದ ಈ ಘಟನೆ ಕೇವಲ ಒಂದು ಉಂಗುರದ ರಕ್ಷಣೆ ಮಾತ್ರವಲ್ಲ, ಅದರ ಪರಿಪೂರ್ಣ ಭಕ್ತಿ ಮತ್ತು ಸೇವೆಯ ಸಂಕೇತವೂ ಕೂಡ ಆಗಿದೆ. ಹನುಮಂತನು ಉಂಗುರವನ್ನು ಬಾಯಿಯಲ್ಲಿ ಇಟ್ಟಿದ್ದು ಇದೇ ಕಾರಣಕ್ಕಾಗಿ. ಅದನ್ನು ಸುರಕ್ಷಿತವಾಗಿ ಕಾಪಾಡಲು, 2 ಕೈಗಳನ್ನು ಮುಕ್ತವಾಗಿಡಲು ಮತ್ತು ಶ್ರೀರಾಮದೇವರ ಸಂದೇಶವನ್ನು ಯಾವುದೇ ಸಂದರ್ಭದಲ್ಲಿ ಕಳೆದುಕೊಳ್ಳದಿರಲು ಬಯಸಿದರು.